टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಈ ಬಾರಿಯ ಕಾಂಗ್ರೆಸ್ ಸರ್ಕಾರದ ಮೂರನೇ ಬಜೆಟ್ ಮಂಡನೆಗೆ ಈ ಕ್ಷಣಗಣನೆ ಆರಂಭ ಆಗಿರುವುದು ಸಾಮಾಜಿಕ ಹರಿಕಾರರ ದಾರಿಯಲ್ಲೇ ಸಾಕ್ತೇನೆ ಅಂತ ಪಣತೊಟ್ಟಂತಹ ಸಿದ್ದರಾಮಯ್ಯ ಈ ದಾಖಲೆಯ ಬಜೆಟ್ ಮಂಡಿಸುವುದಕ್ಕೆ ಮುಂದಾಗಿದ್ದಾರೆ. ಗ್ಯಾರಂಟಿ ಬಿಟ್ಟು ಕಾಂಗ್ರೆಸ್ ಹೊಸದೇನಾದರೂ ಕೊಡಬಹುದಾ ಅಂತ ಜನ ಕಾಯ್ತಿದ್ದಾರೆ. ಬೆಲೆ ಇಳಿಕೆಯಾಗುತ್ತೆಂಬ ನಿರೀಕ್ಷೆ ಗರಿಗೆದರಿದೆ. ಅನುದಾನ ಸಿಗುತ್ತೆಂಬ ಆಕಾಂಕ್ಷೆ ಚಿಗುರೊಡೆದಿದೆ. ಮರೀಚಿಕೆಯಾಗಿರೋ ಅಭಿವೃದ್ಧಿ ಆಸೆಯ ಕಣ್ಣು ತೆರೆದಿದೆ. ಜನಸಾಮಾನ್ಯರಷ್ಟೇ ಅಲ್ಲ, ಶಾಸಕರೇ ನಮಗೊಂದಿಷ್ಟು ಅನುದಾನ ಸಿಗಬಹುದು ಅಂತ ಆಸೆಯ ಬೆಟ್ಟ ಹೊತ್ತು ಬಜೆಟ್ನತ್ತ ದಿಟ್ಟಿಸಿ ನೋಡ್ತಿದ್ದಾರೆ. ಹೌದು, ಈ ವರ್ಷವಾದ್ರೂ ಇನ್ನಷ್ಟು ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮಾಡಬಹುದಾ ಅಂತ ಎಂಎಲ್ಎಗಳು ಎದುರು ನೋಡ್ತಿದ್ದಾರೆ. ಆಸೆ ಆಕಾಂಕ್ಷೆಗಳು ಬೆಟ್ಟದಷ್ಟಿವೆ. ಆದ್ರೆ ಹೆಗಲ ಮೇಲೆ ಗ್ಯಾರಂಟಿ ಎಂಬ ಭಾರದ ನೊಗ ಹೊತ್ತು ಸಿದ್ದರಾಮಯ್ಯ ಸರ್ಕಾರ ನಡೆಸ್ತಿದ್ದಾರೆ. ಹೀಗಿರುವಾಗ ಗ್ಯಾರಂಟಿಯ ಹೊರೆಯನ್ನು ನೀಗಿಸಿ ಜನರ ಆಸೆ ಆಕಾಂಕ್ಷೆಗಳನ್ನು ನಿಭಾಯಿಸಿ ಆರ್ಥಿಕ ಸಮತೋಲನವನ್ನ ಸಂಭಾಳಿಸೋದೇ ದೊಡ್ಡ ಸವಾಲಾಗಿದೆ. ಸಿಎಂ ಸಿದ್ದರಾಮಯ್ಯ 16ನೇ ಬಜೆಟ್ ಮಂಡನೆಗೆ ಕೌಂಟ್ ಡೌನ್. ಸಾಲ ಮಾಡಿ ತುಪ್ಪ ತಿನ್ನೋದ, ಹೊಸತನದ ಮೆಟ್ಟಿಲು ಹತ್ತೋದ? ಹಣಕಾಸು ಸಚಿವರು ಆಗಿರೋ ಸಿಎಂ ಸಿದ್ದರಾಮಯ್ಯ ತಮ್ಮ ಅವಧಿಯ ದಾಖಲೆಯನ್ನೇ ಮುರಿದು 16ನೇ ಬಾರಿಗೆ ಬಜೆಟ್ ಮಂಡಿಸಲು ಮುಂದಾಗಿದ್ದಾರೆ. ಬೆಳಗ್ಗೆ 10:15 ಸಿಎಂ ಸಿದ್ದರಾಮಯ್ಯ ಲೆಕ್ಕಪತ್ರ ಮಂಡಿಸಲಿದ್ದಾರೆ. ಮಂಡಿ ನೋವಿನ ಕಾರಣದಿಂದ ನಿಂತು ಬಜೆಟ್ ಮಂಡಿಸೋ ಬದಲು ಕುಳಿತು ಬಜೆಟ್ ಓದುವ ಸಾಧ್ಯತೆ ಇದೆ. ಗ್ಯಾರಂಟಿ ಯೋಜನೆಗಳಿಗೆ ಬರೋಬ್ಬರಿ 52,000 ಕೋಟಿಗೂ ಹೆಚ್ಚು ಮೊತ್ತವನ್ನ ವ್ಯಯಿಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ಮೇಲೆ ಈ ಬಾರಿ ಬಹಳ ನಿರೀಕ್ಷೆ ಗರಿಗೆದರಿದೆ. ಹಾಗಾದ್ರೆ ಏನೆಲ್ಲಾ ಯೋಜನೆಗಳು ಘೋಷಣೆಯಾಗೋ ಸಾಧ್ಯತೆ ಇದೆ ಅಂತ ನೋಡೋದಾದ್ರೆ, ಮೇಕೆದಾಟು ಯೋಜನೆಗಿರುವ ಅಡೆತಡೆ ನಿವಾರಣೆಗೆ ಕ್ರಮ ಕೈಗೊಂಡು ಶೀಘ್ರ ಕಾಮಗಾರಿ ಆರಂಭಿಸಲು ಅಗತ್ಯ ಆರ್ಥಿಕ ನೆರವು ನೀಡೋ ಸಾಧ್ಯತೆ ಇದೆ. ಕೃಷ್ಣಾ ನ್ಯಾಯಾಧಿಕರಣ 2 ಗೆಜೆಟ್ ಹೊರಡಿಸಲು ಕ್ರಮ ಕೈಗೊಳ್ಳೋ ಸಾಧ್ಯತೆ ಇದೆ. ಇದರ ಜೊತೆಗೆ ಕಳಸಾ ಬಂಡೂರು ಯೋಜನೆಗೆ ಪರಿಸರ ಇಲಾಖೆ ಅನುಮತಿ ಪಡೆದು ಕಾರ್ಯರೂಪ ಬರೋ ಸಾಧ್ಯತೆ ಇದೆ. ಇದಿಷ್ಟೇ ಅಲ್ಲ, ಜಲಸಂಪನ್ಮೂಲ ನಿಯಂತ್ರಣ ಪ್ರಾಧಿಕಾರ ರಚನೆ, ಜಲಸಂಪನ್ಮೂಲ ವಿಶ್ವವಿದ್ಯಾಲಯ ಸ್ಥಾಪನೆ, ಅಣೆಕಟ್ಟುಗಳ ಗೇಟ್ಗಳ ಆಧುನೀಕರಣ ಮತ್ತು ನವೀಕರಣ, ಗಂಗಾರತಿ ಮಾದರಿಯಲ್ಲಿ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಆರಂಭಿಸೋ ಸಾಧ್ಯತೆ ಇದೆ. ನೀರು ಬಳಕೆದಾರ ಸಹಕಾರ ಸಂಘದ ಒಕ್ಕೂಟ ರಚನೆಯಾಗೋ ಸಾಧ್ಯತೆ ಇದೆ. ನೀರಾವರಿ ಕ್ಷೇತ್ರವಷ್ಟೇ ಅಲ್ಲ, ಶಿಕ್ಷಣ ಕ್ಷೇತ್ರದಲ್ಲೂ ಕ್ರಾಂತಿಯಾಗಬೇಕಿದೆ. ಇದಕ್ಕಾಗಿ ಹೊಸದಾಗಿ ಮತ್ತಷ್ಟು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಸ್ಥಾಪಿಸೋ ಬಗ್ಗೆ ಬಜೆಟ್ನಲ್ಲಿ ಘೋಷಣೆಯಾಗೋ ನಿರೀಕ್ಷೆ ಇದೆ. ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಹೊಸ ನೇಮಕಾತಿ, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಿಗಾಗಿ ನೂತನ ಕಟ್ಟಡಗಳಿಗೆ ಅನುದಾನ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಐತಿಹಾಸಿಕ ಯುವಿಸಿಇ ಕಾಲೇಜು ನವೀಕರಣ, ಹೊಸದಾಗಿ ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆ, 5,000 ನೂತನ ಶಾಲಾ ಕೊಠಡಿಗಳ ನಿರ್ಮಾಣ, 15,000 ಶಿಕ್ಷಕರ ನೇಮಕಾತಿ, 31 ಮೊರಾರ್ಜಿ ದೇಸಾಯಿ ಮಾದರಿ ವಸತಿ ಶಾಲೆ, ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತು ನೀಡುವ ಸಾಧ್ಯತೆ ಇದೆ. ಇನ್ನು ಸರ್ಕಾರದ ಬೊಕ್ಕಸ ತುಂಬಿಸೋ ಬೆಂಗಳೂರನ್ನ ಗ್ರೇಟರ್ ಮಾಡಲು ಸರ್ಕಾರ ಕೆಲ ಮಹತ್ವದ ಘೋಷಿಸುವ ಸಾಧ್ಯತೆ ಇದೆ. ಅದೇನು ಅಂತ ನೋಡೋದಾದ್ರೆ, ಗ್ರೇಟರ್ ಬೆಂಗಳೂರು ಯೋಜನೆ, ಬೆಂಗಳೂರಿನಲ್ಲಿ ಸ್ಕೈಟೆಕ್ ಯೋಜನೆ ಘೋಷಣೆ ಮಾಡುವ ಸಾಧ್ಯತೆ ಇದೆ. ಐಟಿ-ಬಿಟಿ ವಲಯದಲ್ಲಿ ನವೋದ್ಯಮ ಸ್ಥಾಪನೆಗೆ ನೆರವು, ರಸ್ತೆಗಳ ಗುಂಡಿ ಮುಚ್ಚಲು ವಿಶೇಷ ಅನುದಾನ, ಪೆರಿಫೆರಲ್ ರಿಂಗ್ ರಸ್ತೆಗೆ ಹೆಚ್ಚಿನ ಹಣ, ಟನಲ್ ರೋಡ್ ಕಾಮಗಾರಿ ಪ್ರಸ್ತಾಪ, ಹೊಸ ಮೆಟ್ರೋ ಮಾರ್ಗ ಸ್ಥಾಪನೆ, 2ನೇ ಏರ್ಪೋರ್ಟ್, ಹೊಸ ಬಿಸಿನೆಸ್ ಪಾರ್ಕ್ ನಿರ್ಮಾಣ, ಕ್ವೀನ್ ಸಿಟಿ ವಿಸ್ತರಣೆ ಜೊತೆ ಥರ್ಮಾ ಸಿಟಿ ಜೊತೆಗೆ ಫೈನಾನ್ಸ್ ಸಿಟಿ, ಸ್ವಿಫ್ಟ್ ಸಿಟಿ ನಿರ್ಮಾಣ, ಏರೋ ಪಾರ್ಕ್ ನವೀಕರಣದ ಬಗ್ಗೆ ಘೋಷಣೆ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಇನ್ನು ಯಲಹಂಕದ ಮಾದಪ್ಪನಹಳ್ಳಿ ಬಳಿ 153 ಎಕರೆಯಲ್ಲಿ ವೃಕ್ಷಧಾಮ ಸ್ಥಾಪಿಸೋ ಬಗ್ಗೆ ಘೋಷಣೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೊಸ ಬಸ್ ಖರೀದಿಗೆ ಹಣ ಮೀಸಲು, ಇಲಾಖೆಯ 2,000 ಕೋಟಿ ಸಾಲ ತೀರಿಸಲು ಸರ್ಕಾರದಿಂದಲೇ ಅನುದಾನ ಘೋಷಣೆಯಾಗೋ ಸಾಧ್ಯತೆ ಇದೆ. ಇನ್ನು ಸಾರಿಗೆ ನೌಕರರ ಬಾಕಿ ಮೊತ್ತ ಪಾವತಿಗೆ ಅನುದಾನ ನೀಡೋ ಸಾಧ್ಯತೆ ಇದೆ. ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರುವ ಸಾಧ್ಯತೆ. ಗ್ಯಾರಂಟಿ ಯೋಜನೆ ಮುಂದುವರಿಸೋ ಜೊತೆಗೆ ಹೊಸ ವಿಶೇಷವಾದ ಯೋಜನೆಗಳನ್ನು ಕೂಡ ನೀಡಬೇಕು. ಈ ಬಾರಿಯ ಬಜೆಟ್ ಗಾತ್ರ 4 ಲಕ್ಷ ಕೋಟಿ ಮೀರುವ ಸಾಧ್ಯತೆ ಇದೆ. ಹೀಗೆ ಸಾಧ್ಯತೆಗಳ ದೊಡ್ಡ ಬೆಟ್ಟವೇ ಸಿಎಂ ಸಿದ್ದರಾಮಯ್ಯ ಮುಂದಿದ್ದು, ಗ್ಯಾರಂಟಿ ಯೋಜನೆ ಬಿಟ್ಟು ಸುಸ್ಥಿರ, ಸದೃಢ, ಸಶಕ್ತ ಕರ್ನಾಟಕ ನಿರ್ಮಾಣಕ್ಕೆ ಬಜೆಟ್ ಇರಬೇಕು ಅನ್ನೋ ಅಪೇಕ್ಷೆ ಇದೆ. ಪ್ರಮೋದ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.